ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾನು ಈಗ ಸೋರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಬೆಳಗ್ಗೆ ತಿಂಡಿಗೆ. ನಾನು ದೇವ್ರ ಪೂಜೆ ಆಗೈತೆ. ಇವತ್ತು ಅಮಾವಾಸ್ಯೆ ಐತಿ, ಮಹಾಬಲಿ ಅಮಾವಾಸ್ಯೆ ಇವತ್ತು. ಮತ್ತು ಇವತ್ತಿನ ದಿವಸ ಹಿರಿಯರಿಗೆ ಅಂತ ಎಡೆ ಇಡ್ತಾರೆ ಅಷ್ಟು ಜನ. ಇವತ್ತು ಜನ ಇಡ್ತಾರೆ ಮಹಾಲಯ ಅಮಾವಾಸ್ಯೆ ಅಂತ. ಮತ್ತು ದಸರಾಕ್ಕೆ ಅಷ್ಟು ಜನ ಕಡೆ ಒಂದೊಂದು ಕಡೆ ಇಡ್ತಾರೆ. ಈ ಥರ ನೋಡಿ, ಈಗ ಟಮಾಟ ಸ್ವಲ್ಪ ಸೋರೆಕಾಯಿ ಕಡಿಮೆ ಇತ್ತು ಅಂತ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಎರಡು ಟಮಾಟ ಈರುಳ್ಳಿ ಹಾಕಿದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಾಕ್ತೀನಿ. ನಾನು ನೋಡಿ, ಈ ಥರ ಫ್ರೈ ಆಗಬೇಕು ಸ್ವಲ್ಪ ಸೋರೆಕಾಯಿ. ಈ ಥರ ಸೋರೆಕಾಯಿ ಫ್ರೈ ಹಾಕೊಂಡು ಬೇಗ ಪಲ್ಯ ಆಗುತ್ತೆ. ಸೋರೆಕಾಯಿ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಇದು ಮಾಡಿದ್ದೀನಿ. ಆಮೇಲೆ ಬಾಕ್ಲಲ್ಲಿ ರಂಗೋಲಿ ಹಾಕಿದ್ದೀನಿ. ಈ ಥರ ರಂಗೋಲಿ ಹಾಕಿದ್ದೀನಿ. ನೋಡಿ, ಈ ಥರ ಈಗ ಈ ಕಲರ್ ಈ ಥರ ಕೆಂಪುಗೆ ಆಗ್ತಿದೆ. ಈ ಥರ ಕಲರ್ ಆಗಿದೆ. ಈಗ ಇದಾಗಿದೆ. ಈಗ ತೆಗಿಯೋಣ ಒಂದು ತಟ್ಟೆ ತಗೊಂಡು. ನೋಡಿ, ಚಿಕ್ಕದೊಂದು ರಂಗೋಲಿ ಹಾಕಿದೆ ಮನೆ ಮುಂದೆ, ಮನೆ ಬಾಟ್ಲಲ್ಲಿ. ಇದೀಗ ನೋಡಿ ಫ್ರೈ ಆಗಿದೆ. ಈ ಗೋಲ್ಡನ್ ಕಲರ್ ಸ್ವಲ್ಪ ಒಂದು ಈ ಥರ ಇದ್ದರೆ ಸಾಕು. ಈಗ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ ಹಾಕ್ತೀನಿ ಸ್ವಲ್ಪ. ಹಂಗೆ ಈಗ ಅಜ್ವಾನ್ ಹಾಕ್ತೀನಿ, ಸ್ವಲ್ಪ ಅಜ್ವಾನ್. ಅದೇ ಈ ಚಟಪಟಿ ಸಿಡಿಲಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಸ್ವಲ್ಪ 4 ಎಲೆ ಕರ್ಬೇವು ಹಾಕಿದೆ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಒಂದು 10 ನಿಮಿಷ ಫ್ರೈ ಆಗಿದ್ರಲ್ಲಿ. ಇದು ಚಪಾತಿ ಜೊತೆಗೆ ನಾನು ಮಾಡ್ತಾ ಇರೋದು. ಚಪಾತಿ ಇಟ್ಟು ನೋಡಿ ಕಲಸಿಟ್ಟಿದ್ದೀನಿ. ಈಗ ಚಪಾತಿ ಇಟ್ಟು ಕಲಸಿಟ್ಟಿದ್ದೀನಿ. ಬೆಳಗ್ಗೆನೇ ಎದ್ದ ತಕ್ಷಣ ಕಲಸಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡಿದ್ಮೇಲೆ ಇದು ಮಾಡ್ತಾಯಿದ್ದಾರೆ. ಈ ಥರ ಫ್ರೈ ಆಗಿದೆ. ಚೆನ್ನಾಗಿ ಮೆತ್ತಗೆ ಬರ್ತಿದೆ, ಚೆನ್ನಾಗಿರುತ್ತೆ ಅನಿಸ್ತದೆ. ಈ ಥರ ಇದೆ. ಸ್ವಲ್ಪ ಈಗ ಉಪ್ಪು ಹಾಕೋಣ, ಪುಡಿ ಉಪ್ಪು. ಸ್ವಲ್ಪ ಉಪ್ಪು ಹಾಕಿ ಬೇಗ ಫ್ರೈ ಆಗುತ್ತಿದೆ. ಫ್ರೈ ಆಗಲಿ ಒಂದು 5 ನಿಮಿಷ. ಇಂತಕ್ಕೆ ಯಾವಾಗಲೂ ಅದೇ ಮಾಡ್ತಾನೆ ನಾನು. ಎಣ್ಣೆ ಕಿಳಿಸ್ಕೊಂಡ ಅದು ಮಾಡ್ದೆ ಇದು ಮಾಡ್ದೆ ಅಂತಾರೆ. ಮಕ್ಳಿಗೆ ಇವಾಗ ದಸರಾ ರಜಾ ಸ್ಕೂಲ್ ರಜಾ ಕೊಟ್ಬಿಟ್ಟು ಸೀಟೆ ಭಾಳ ಮಕ್ಳು ಮನೆಗೆ. ಅವ್ರು ಸ್ಕೂಲ್ ರಜಾ ಒಂದು ವಾರ 15 ರಜಾ ಕೊಡ್ತಾರೆ. ಇನ್ಮೇಲೆ ಹಿಡಿಯೋಕ್ಕಾಗಲ್ಲ ಅವಕ್ಕೆ ಒಂದು ವಾರ ಮನೆಗೆ. ಹಿಂಗೆ ತೀಟೆ, ನಂಗದು ನಿಂಗಿದು ಅಂತ. ಸ್ವಲ್ಪ ಫ್ರೈ ಆಗಲಿ, ಅದು ಕಲರ್ ಬರಲಿ. ಸ್ವಲ್ಪ ದಪ್ಪ ಮಾಡಿದ್ದೀನಿ ನಾನು. ಚಪಾತಿ ಜೊತೆಗೆ ಸ್ವಲ್ಪ ಚೆನ್ನಾಗಿರುತ್ತೆ, ತಿನ್ನಕ್ಕೆ ಬಾಯಿ ಸಿಗುತ್ತೆ. ಈ ಥರ ಈರುಳ್ಳಿ ದಪ್ಪ ಸ್ವಲ್ಪ ಮಾಡಿದ್ದೀನಿ. ಈಗ ನಾನು ಟೊಮೆಟೊ ಹಾಕ್ತಾಯಿದ್ದೀನಿ.
ಅದು ಸೋರೆಕಾಯಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಟೊಮಾಟೊ ಸ್ವಲ್ಪ ನೀರಲ್ಲಿ ಜಾಸ್ತಿ ಹಾಕ್ತಾಯಿದ್ದೀನಿ ನಾನು. ಆಯಿತಾ, ಈ ಥರ ಟೊಮೆಟೊ ಈಗ ಮೆತ್ತಗಾಗಲಿ. ಟೈಮ್ ಆಗಿತ್ತು, ಇವಾಗ 9:30 ಆಗುತ್ತೆ ಟೈಮ್. ಸ್ಕೂಲ್ ಇಲ್ವಲ್ಲ, ನಿಧಾನ ಮಾಡೋಣ ಅಂತ ಹೇಳ್ಬಿಟ್ಟು ಇದಾಗಿ ಸ್ಕೂಲಿದ್ರೆ 8 ಗಂಟೆ 8:30 ತಿಂಡಿ ರೆಡಿ ಆಗಬೇಕು. ಟೊಮೆಟೊ ಇದು ಮೆತ್ತಗಾಗಲಿ ಸ್ವಲ್ಪ ಒಂದು 5 ನಿಮಿಷ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನು ವಿಡಿಯೋ ನೋಡ್ತೆ ಇದರಲ್ಲೇನೈತೆ ಅಂತ ಇದು ಮಾಡಬೇಡಿ. ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತೀವಿ. ನಾವು ವಿಡಿಯೋ ಹಾಕೋದಕ್ಕೆ ನಿಮ್ಮ ಮೊಬೈಲಿಗೆ ಬರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿದ್ರಿಂದ ನಿಮ್ಮ ಮೊಬೈಲಿಗೆ ಬರುತ್ತೆ. ನಾವು ವಿಡಿಯೋ ಹಾಕಿದೆ ತಕ್ಷಣ ನೋಟಿಫಿಕೇಷನ್ ಬರ್ತೈತೆ. ಅದರಿಂದ ದಯವಿಟ್ಟು ಸಪೋರ್ಟ್ ಮಾಡಿ. ಟೊಮಾಟೊ ಈ ಥರ ಮೆತ್ತಗೆ ಬೇಯಬೇಕಾದ್ರೆ ಮತ್ತು ಸ್ವಲ್ಪ ಎಣ್ಣೆ ಮೆತ್ತಗೆ ಹಾಕಿ ನೋಡಿ. ಈ ಥರ ನೋಡಿ ಕಟ್ ಹಾಕಿದ್ರು ಮೆತ್ತಗಾಗಿದೆ ಅಂತ ಟೊಮಾಟೊ ನೋಡಿ. ನೋಡಿ ಇಟ್ಟು ಹಾಕ್ತಾ ಇದ್ದೀವಿ. ಈಗ ಸೋರೆಕಾಯಿ ಹಾಕೋಣ ಆಯಿತಾ. ಈಗಾಗಲೇ ಅರ್ಧ ಮುಕ್ಕಾಲು ಭಾಗ ಆಗಿದೆ. ಸ್ವಲ್ಪ ಉಪ್ಪು ಖಾರ ನಿಮಗೆ ಎಷ್ಟು ಬೇಕಷ್ಟು ಖಾರ, ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ಸ್ವಲ್ಪ ನೀರು ನೋಡಿ. ಎಣ್ಣೆ ಫ್ರೈ ಮಾಡಿದಾಗ ಸ್ವಲ್ಪ ಸೋರೆಕಾಯಿ ಎಲ್ಲ ಇದೆ ಫ್ರೈ ಆಗಿರೋದು ಕೊಟ್ಟು ಎಣ್ಣೆಲಿ ಇದಾಗೋ ಇರುತ್ತೆ, ಅರ್ಧ ಬೆಂದೇ ಇರುತ್ತೆ. ನೋಡಿ ಯಾವ ಥರ ಇದೆ ಅಂತ. ಅದಕ್ಕೆ ಈಗ ಸ್ವಲ್ಪ ನಾನು ನೀರು ಹಾಕ್ತೀನಿ. ಸ್ವಲ್ಪ ಒಂದು ಟೀ ಕುಡಿಯೋ ಲೋಟದಲ್ಲಿ 1 ಲೋಟದಷ್ಟು. ಆಮೇಲೆ ಸ್ವಲ್ಪ 1-2 ಟೇಬಲ್ ಸ್ಪೂನು ಖಾರದ ಪುಡಿ. ಇದು ಧನಿಯಾ ಪೌಡ್ರು, 1-2 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು. ಆಗಲೇ ಸ್ವಲ್ಪ ಉಪ್ಪು ಹಾಕಿದೆ, ಇನ್ನು ಸ್ವಲ್ಪ ಉಪ್ಪು ಹಾಕ್ತೀನಿ. ಸ್ವಲ್ಪ ಅರಶಿನ. ಆಯಿತು ಫ್ರೆಂಡ್ಸ್, ಇದೊಂದು 5 ನಿಮಿಷ ಬೆಂದುಬಿಟ್ರೆ ಪಲ್ಯ ರೆಡಿ. ಇದ್ರ ಜೊತೆ ನಾವು ಚಪಾತಿ ಆಮೇಲೆ ಮಾಡ್ತೀನಿ. ಅಷ್ಟೇ ಫ್ರೆಂಡ್ಸ್, ನೋಡಿ ಸೋರೆಕಾಯಿ ಪಲ್ಯ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ, ಚಪಾತಿ ಜೊತೆ ಚೆನ್ನಾಗಿರುತ್ತೆ. ನೋಡಿ ಚೆನ್ನಾಗಿರ್ತಿದೆ ಫ್ರೆಂಡ್ಸ್ ಚಪಾತಿ ಜೊತೆ. ನೋಡಿ ನೀವು ಮಾಡ್ಕೊಳ್ತೀವಿ ನೋಡಿ ಈ ಥರ ಆಗಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.